ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಬಹುಕೋಟಿ ಹಗರಣದ ಕಾವು ಈಗ ರಾಜ್ಯ ರಾಜಕಾರಣದಲ್ಲಿ ಕಿಚ್ಚೆಬ್ಬಿಸಿದೆ. ಮಾಜಿ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ವಿರೋಧ ಪಕ್ಷಗಳು ಸರ್ಕಾರದ ವಿರುದ್ಧ ತೊಡೆತಟ್ಟಿ ನಿಂತಿವೆ. ಒಂದೆಡೆ ವಿಧಾನಸೌಧದ ಒಳಗಡೆ ಶಾಸಕರು ಗದ್ದಲ ಕೋಲಾಹಲ ನಡೆಸ್ತಾ ಇದ್ದಾರೆ, ಇನ್ನೊಂದು ಕಡೆ ವಿಧಾನಸೌಧದ ಹೊರಗಡೆಯೂ ಕೂಡ ಕಹಳೆಯನ್ನ ಮೊಳಗಿಸಿದ್ದಾರೆ. ವಿಧಾನಸೌಧದ ಒಳಗೂ ಹೊರಗೂ ಈಗ ಹೋರಾಟದ ಕಾವು ಮತ್ತೊಂದು ಹಂತಕ್ಕೆ ಹೋಗ್ತಾ ಇದೆ. ಸದನದ ಬಾವಿಗಿಳಿದು ವಿಪಕ್ಷಗಳು ಸರ್ಕಾರದ ವಿರುದ್ಧ ಘೇರಾವ್ ಹಾಕಿದ್ರೆ ಅವರಿಗೆ ಕೌಂಟರ್ ಕೊಡುವಂತ ರೀತಿಯಲ್ಲಿ ಕಾಂಗ್ರೆಸ್ ಸದಸ್ಯರು ಬಾವಿಗಿಳಿದು ಪ್ರತಿಭಟನೆ ನಡೆಸಿರೋದು ಸದನದಲ್ಲಿ ಒಂದು ರೀತಿ ದೊಡ್ಡ ಹೈಡ್ರಾಮಾವನ್ನೇ ಸೃಷ್ಟಿ ಮಾಡಿದೆ. ಇತ್ತ ವಿಧಾನಸೌಧದ ಕೆಂಗಲ್ ಗೇಟ್ ಬಳಿ ಬಿಜೆಪಿ ನಾಯಕರು ಜಮಾಯಿಸಿ ದಲಿತರ ಹಣ ನುಂಗಿದ ಕಾಂಗ್ರೆಸ್ಗೆ ಧಿಕ್ಕಾರ ಅಂತ ಘೋಷಣೆಗಳನ್ನ ಕೂಗಿ ಆಕ್ರೋಶ ಹೊರಹಾಕಿ ನಾಗೇಂದ್ರ ಅವರ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾರೆ. ಅಧ್ಯಕ್ಷೆ ಅವ್ರು ಹೇಳಿರ್ತಕ್ಕಂಥದ್ದು 1ರಿಂದ 67 ಉಪನಾಲಿಗೆಗಳ ಕೆಲಸ ಆಗಬೇಕಾಗಿದೆ. 36ರಿಂದ 67 ಈಗಾಗಲೇ ಟೆಂಡರ್ ಆಗಿ ಕೆಲಸ ನಡೀತಾ ಇದೆ. 1ರಿಂದ 36 ಮೊದಲನೇ ಬಾರಿ ಟೆಂಡರ್ ಕರೆದಾಗ ಯಾರೂ ಗುತ್ತಿಗೆದಾರರು ಬಂದಿರಲಿಲ್ಲ. 2ನೇ ಸಾಲಿನೂ ಇದಾಗಿದೆ. 3ನೇ ಸಾಲಿ ಬಂದಾಗ ಲ್ಯಾಂಡ್ ಅಕ್ವಿಷನ್ಗೋಸ್ಕರ ಬಂದಿರೋದ್ರಿಂದ ಅದನ್ನು ಸ್ವಲ್ಪ ಡೆಫರ್ ಮಾಡಿದ್ರು. ನಾವು ಅದನ್ನು ತಗೊಂಡು ಮಾಡಬೇಕಾಗಿದೆ. ಅವ್ರು ಹೇಳ್ತಾ ಇರ್ತಕ್ಕಂಥ ಕರೆಕ್ಟಿದೆ. ಅದು ಕಾರಣಾಂತರದಿಂದ ಅದು ಕೆಲಸ ಟೆಂಡರ್ ಯಾರು ಗುತ್ತಿಗೆದಾರರು ಬಂದೇ ಇರೋದ್ರಿಂದ ನಿಧಾನ ಆಗಿದೆ. ಮುಂದೆ ಅದನ್ನು ತಕ್ಷಣ ಏನಾದ್ರು ಮಂಜೂರು ಮಾಡಿ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದ್ರ ಜೊತೆ ಪ್ರತ್ಯೇಕವಾಗಿ ಮಾತಾಡ್ತೀವಿ. ಶ್ರೀ ಅಶೋಕ್ ಕುಮಾರ್ ಇನ್ನು ವಿಪಕ್ಷಗಳ ರಾಜೀನಾಮೆ ಆಗ್ರಹಕ್ಕೆ ಕೊನೆಗೂ ಸಚಿವ ಬಿ ನಾಗೇಂದ್ರ ಅವರೇ ಖಡಕ್ ಕೌಂಟರ್ ಅನ್ನ ಕೊಟ್ಟು ದಲಿತ ಅಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ. ಅಕ್ರಮವಾಗಿ ವರ್ಗಾವಣೆಯಾಗಿದ್ದಂತಹ ಸಂಪೂರ್ಣ ಹಣ ಏನಿದೆ ಅದು ಈಗಾಗಲೇ ವಾಪಸ್ ಬಂದಿದೆ. ಹಾಗಿರುವಾಗ ನಾನು ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಪ್ರಶ್ನೆ ಮಾಡಿದ್ದಾರೆ. ಬಿಜೆಪಿಯವರು ಮೂಲತಃ ಮನುವಾದಿಗಳು ಮತ್ತು ದಲಿತ ವಿರೋಧಿಗಳು. ನಾನು ದಲಿತ ಸಮುದಾಯಕ್ಕೆ ಸೇರಿದವನು ಎನ್ನುವ ಒಂದೇ ಒಂದು ಕಾರಣಕ್ಕೆ ವಿಪಕ್ಷಗಳು ನನ್ನ ರಾಜೀನಾಮೆಗೆ ಪಟ್ಟು ಹಿಡಿದಿವೆ ಅಂತ ಸಚಿವರು ಗಂಭೀರ ಆರೋಪ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ನಾನು ಬ್ಲಾಕ್ ಮೇಲ್ ಮಾಡಿ ಸಚಿವ ಸ್ಥಾನ ಪಡೆದಿಲ್ಲ. ಹೈಕಮಾಂಡ್ಗೆ ಬ್ಲಾಕ್ ಮೇಲ್ ಮಾಡುವಂಥ ನೆಸೆಸಿಟಿ ನನಗಿಲ್ಲ. ಸದನದಲ್ಲಿ ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕಿದೆ. ನಾನು ಮತ್ತು ನಮ್ಮ ಪಕ್ಷ ಯಾವುದೇ ರೀತಿಯ ಸುದೀರ್ಘ ಚರ್ಚೆಗೆ ರೆಡಿಯಾಗಿದ್ದೀವಿ. ವಿಪಕ್ಷಗಳಿಗೆ ಕೈ ಮುಗಿದು ಮನವಿ ಮಾಡ್ತೀನಿ, ದಯವಿಟ್ಟು ಸದನಕ್ಕೆ ಬಂದು ಚರ್ಚೆ ಮಾಡಿ. ನಿಮ್ಮ ಪ್ರತಿಯೊಂದು ಪ್ರಶ್ನೆಗೂ ನಾವು ಸೂಕ್ತ ಉತ್ತರವನ್ನು ಕೊಡ್ತೀವಿ ಅಂತ ಸಚಿವ ನಾಗೇಂದ್ರ ಅವರು ಸವಾಲೆಸೆದು ಮನವಿ ಮಾಡಿದ್ದಾರೆ. ವಿಧಾನಮಂಡಲ ಅಧಿವೇಶನ ಆರಂಭವಾದ ದಿನದಿಂದಲೂ ಸಹ ವಿಪಕ್ಷಗಳು ಸಚಿವ ನಾಗೇಂದ್ರ ಅವರ ರಾಜೀನಾಮೆಗೆ ಪಟ್ಟನ್ನು ಹಿಡಿದು ಹೋರಾಟವನ್ನು ಮಾಡ್ತಾ ಇರುವಂಥದ್ದು. ವಾಲ್ಮೀಕಿ ಪ್ರಕರಣದ ಹಗರಣದಲ್ಲಿ 187 ಕೋಟಿ ರೂಪಾಯಿ ಹಣ ಅವ್ಯವಹಾರ ಆಗಿದೆ. ಹೀಗಾಗಿ ನಾಗೇಂದ್ರ ಅವರು ರಾಜೀನಾಮೆ ಕೊಡಲೇಬೇಕು ಅಂತ ಹೇಳಿ ಹೋರಾಟವನ್ನು ಮಾಡ್ತಾ ಇರುವಂಥದ್ದು. ಈ ಕುರಿತಂತೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಇದೀಗ ಸಚಿವರಾಗಿರ್ತಕ್ಕಂಥ ನಾಗೇಂದ್ರ ಅವರಿದ್ದಾರೆ. ಅವ್ರನ್ನೂ ಸಹ ಮಾತಾಡಿಸ್ತೀನಿ. ಸರ್, ಇಡೀ ವಿಧಾನಮಂಡಲ ಅಧಿವೇಶನ ಈ ಸಾರಿ ವಿಪಕ್ಷಗಳ ಹೋರಾಟಕ್ಕೆ ತುತ್ತಾಗ್ತಾ ಇರುವಂಥದ್ದು ಒಂದೇ ಒಂದು ಕಾರಣ, ನಾಗೇಂದ್ರ ಅವರ ರಾಜೀನಾಮೆ. ವಿಪಕ್ಷಗಳು ಏನು ಮಾಡ್ತಿದೆ ಅಂದರೆ ವಿನಾಕಾರಣ ಒಂದು ಸುಳ್ಳಿನ ಪ್ರಕರಣವನ್ನು ಇಟ್ಕೊಂಡು ಈ ಸದನವನ್ನು ನಡೆಸಲಿಕ್ಕೆ ಬಿಡ್ತಾ ಇಲ್ಲ. ಇದು ಬಹುಶಃ ನನ್ನ ಪ್ರಕರಣದಲ್ಲಿ ಸತ್ಯಾಸತ್ಯತೆ ಇಲ್ಲ ಅಂತೇಳಿ ಅವರು ಈ ರೀತಿಯಾದಂಥ ಧೋರಣೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯದ ಅನೇಕ ಜ್ವಲಂತ ಸಮಸ್ಯೆಗಳಿದ್ದಾವೆ. ರಾಜ್ಯದಲ್ಲಿ ಬರಗಾಲ ಇದೆ, ಅನೇಕ ಯುವಕರ ಒಂದು ವಿಚಾರಗಳಿದ್ದಾವೆ. ಅದಕ್ಕಿಂತ ಹೆಚ್ಚಾಗಿ ಕಾವೇರಿ ಭಾಗದ ರೈತರಿಗೆ ಭಾಳ ತೊಂದರೆಗೊಳಗಾಗಿದ್ದಾರೆ. ಅವನ್ನೆಲ್ಲ ಕೂಡ ಚರ್ಚೆಗೆ ಮಾಡಬೇಕು, ಚರ್ಚೆಗೆ ಬರಬೇಕು. ನಾವು ಮುಕ್ತವಾಗಿ ನಾವು ಹೇಳ್ತಾ ಇದ್ದೀವಿ, ಬನ್ನಿ ಸ್ವಾಮಿ ಚರ್ಚೆಗೆ ಬನ್ನಿ. ಈ ಕೇಸ್ನ ಇಟ್ಕೊಂಡು ಈ ಕೇಸ್ ಬಗ್ಗೆ ಕೂಡ ನನ್ನ ರಾಜೀನಾಮೆ ಕೇಳೋ ಬದಲು ಒಂದು ಚರ್ಚೆಗೆ ಬನ್ನಿ, ನಮ್ಮ ಸತ್ಯಾಸತ್ಯತೆಗಳನ್ನು ಹೇಳ್ತೀವಿ ಅನ್ನುವಂಥ ವಿಚಾರವನ್ನು ನಾವು ಹೇಳ್ತಾ ಇದ್ದೀವಿ. ಬಟ್ ಆದರೂ ಬರ್ತಾ ಇಲ್ಲ. ಅವರು ಏನು ಮಾಡಬೇಕು? ನಾವು ಇನ್ನು ಅವರು ನಮ್ಮ ಸದನದಲ್ಲಿ ಬಾವಿಗೂ ಬರ್ತಾ ಇಲ್ಲ. ಅವ್ರ ಸ್ಥಾನಗಳಿಂದನೇ ಧಿಕ್ಕಾರ ಕೂಗ್ತಾರೆ. ಯಾವ ರೀತಿಯಾದಂಥ ಧೋರಣೆ ಸ್ವಾಮಿ ಇದು? ಸಂವಿಧಾನವನ್ನು ಈ ರೀತಿಯಾದಂಥ ಬುಡಮೇಲನ್ನೇ ಅಲುಗಾಡಿಸುವಂಥದ್ದು ಧೋರಣೆ ಇವತ್ತು ನಮ್ಮ ವಿರೋಧ ಪಕ್ಷದವರು ಮಾಡ್ತಾ ಇದ್ದಾರೆ. ಚರ್ಚೆಗೆ ಬಂದರೆ ನಿಮ್ಮ ಉತ್ತರ ಏನು? ಖಂಡಿತವಾಗಿ ಇದರಲ್ಲಿ ಸತ್ಯಾಸತ್ಯತೆಗಳನ್ನು ಬೆಳಕು ಚೆಲ್ಲಬೇಕಂತೇಳಿ ಚರ್ಚೆ ಮಾಡಬೇಕಂತೇಳಿ ಕೇಳ್ತಾ ಇರೋದು. ಆ ಚರ್ಚೆಗೆ ಬಂದರೆ ಅವ್ರು ನಿಜವಾಗ್ಲೂ ಸುಳ್ಳಾಗ್ತಾರೆ. ಅವರು ಅಂದ್ಕೊಂಡಿದ್ದು ಒಂದು ಸುಳ್ಳನ್ನು ಸತ್ಯ ಮಾಡೋಕ್ಕೆ ಹೊರಟಿದ್ದಾರೆ, ಅದು ಬಯಲಾಗುತ್ತೆ.
ಅದಕ್ಕೆ ಚರ್ಚೆಗೆ ಬರ್ತಾ ಇಲ್ಲ. ಅಂದರೆ ತಮ್ಮ ಮೇಲೆ ಈಗ ಅವರು ಆ ರಾಜೀನಾಮೆಗೆ ಪಟ್ಟನ್ನು ಹಿಡಿದ ಬಳಿಕ ನಾಗೇಂದ್ರ ಅವರು ದಲಿತ ಟ್ರಂಪ್ ಕಾರ್ಡನ್ನು ಯೂಸ್ ಮಾಡ್ತಾ ಇರೋದು ಸರಿನಾ? ಇಲ್ಲ ಸರ್, ನಾನು ದಲಿತನೇ. ಯಾಕೆ ಗೊತ್ತಾ, ನಾನು 2008ರಲ್ಲಿ ಮೀಸಲು ಕ್ಷೇತ್ರದಿಂದ ಗೆದ್ದು ಬಂತವನು. ಮತ್ತು ನಾನು ದಲಿತಲ್ಲ ಸ್ವಾಮಿ. ನಾನು ಪರಿಶಿಷ್ಟ ಪಂಗಡದಿಂದ ಬಂದು ಒಬ್ಬ ದಲಿತನಾಗಿ ಬಂದು ಅಲ್ಲಿ ನಾನು ದಲಿತರ ಎಲ್ಲ ಒಂದು ಉಪಯೋಗಗಳನ್ನು ತೆಗೆದುಕೊಂಡು ಬಂದು ನಾನು ಅಲ್ಲಿ ಶಾಸಕನಾಗಿ ಬಂದಿದ್ದಕ್ಕೆ ನಾನು ದಲಿತಲ್ಲ. ಮತ್ತು ದಲಿತ ಅಂತೇಳಿ ನಾನು ಬೇರೆ ಅಂತೇಳಿದ್ರೆ ಒಪ್ಕೊತೀರಾ ನೀವು? ಒಪ್ಕೊಳ್ಳೋಕ್ಕಾಗಲ್ಲ ಸ್ವಾಮಿ. ನನ್ನ ಮೂಲಭೂತ ಹಕ್ಕದು, ನನ್ನ ಸಂವಿಧಾನದ ಫಂಡಮೆಂಟಲ್ ರೈಟ್. ಎಸ್, ನಾನು ದಲಿತ, ಅದರಲ್ಲಿ ಏನು ತಪ್ಪಿದೆ? ನಾನು ಒಂದು ವಿಚಾರವನ್ನು ವ್ಯಕ್ತಪಡಿಸಲಿಕ್ಕೆ ತಮ್ಮ ಮಾಧ್ಯಮದ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ದಲಿತ ಅನ್ನುವಂಥದ್ದು ಯಾವುದೋ ನಾನು ರಕ್ಷಣೆಗಾಗಿ ತೊಗೊತಾ ಇಲ್ಲ. ನಾನು ಹುಟ್ಟು ದಲಿತ, ಸಾಯೋವಾಗೂ ಕೂಡ ದಲಿತ ಅಂತೇಳಿ ವಿಚಾರವನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಮೊದಲು ನಿಮ್ಮ ಮೇಲೆ ಆರೋಪ ಬಂದಂಥ ಸಂದರ್ಭದಲ್ಲಿ ತಾವು ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆಯನ್ನು ಕೊಟ್ಟಿದ್ರಿ. SIT ತನಿಖೆಯಲ್ಲಿ ಕ್ಲೀನ್ ಚೀಟು ಸಹ ಸಿಕ್ತು. ಆದರೆ ಈಗ ವಿಪಕ್ಷಗಳ ವಾದ ಏನಂದರೆ ಇನ್ನೂವರೆಗೂ ಸಹ ಈ ಪ್ರಕರಣ ED ಮತ್ತು CBIಯಲ್ಲಿ ನಡೀತಾ ಇರುವಂಥದ್ದು. ಹೀಗಾಗಿ ನಾಗೇಂದ್ರ ಅವರು ಸಂಪೂರ್ಣವಾಗಿ ನಿರ್ದೋಷಿ ಆಗುವವರೆಗೂ ಸಹ ರಾಜೀನಾಮೆಯನ್ನು ಕೊಡಲಿ ಅನ್ನೋ ಒಂದು ವಾದ. EDಯಲ್ಲಿ ನನ್ನಿಂದ ಏನಾದರೂ ಹಣ ಜಪ್ತಿ ಮಾಡ್ತಾ ಅವರು ಆ ತನಿಖಾ ಸಂಸ್ಥೆಗಳು ಇಡೀ ದೇಶಕ್ಕೆ ಚಿಕ್ಕ ಮಕ್ಕಳನ್ನ ಹೇಳಿದ್ರು ಕೂಡ ಹೇಳ್ತಾರೆ ED ಯಾಕೆ ಬರುತ್ತೆ ಅಂತೇಳಿ. ಅವರು ಯಾರನ್ನಾದರೂ ಒಬ್ಬರನ್ನ ಪ್ರಭಾವಿಗಳನ್ನ ಕಡಿಮೆ ಮಾಡಬೇಕಂದ್ರೆ ಈ ರೀತಿಯಾದಂಥ ಸಂಸ್ಥೆಗಳನ್ನು ಬಿಡ್ತಾ ಇದ್ದಾರೆ. ಇವತ್ತು EDಯಲ್ಲಿ ಅವರು ನನ್ನ ವಿನಾಕಾರಣ ಅರೆಸ್ಟ್ ಮಾಡಿದ್ರು. ನನ್ನಿಂದ ಯಾವುದೇ ಒಂದು ರೂಪಾಯಿ ಕೂಡ ನನ್ನಿಂದ ರಿಕವರಿ ಆಗಲಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಮೂಲ ಪ್ರಮಾಣದಲ್ಲಿ 184 ಕೋಟಿ ಕೂಡ ರಿವರ್ಸ್ ಆಗಿಬಿಟ್ಟಿದೆ, ಬಂದುಬಿಟ್ಟಿದೆ. ಅಕೌಂಟಲ್ಲಿ 100 ಕೋಟಿ ಹಂಗೆ ಇತ್ತು, ಅದನ್ನು ಫ್ರೀಸ್ ಮಾಡಿದ್ದೆ. ನಾನೇ ಫ್ರೀಸ್ ಮಾಡಿಸಿದ್ದೆ. ಅವತ್ತು ಮಂತ್ರಿ ಇದ್ದಾಗ ನಾನು ಮಂತ್ರಿ ಇರೋವರು ಕೂಡ ನಾನು ಕಾರ್ಯಚಟುವಟಿಕೆ ಮಾಡಿದೆ. ನಾನೇ SIT ರಚನೆ ಮಾಡಲಿಕ್ಕೆ ನಾನು ಇದು ಮಾಡಿದೆ. ನಮ್ಮ MD ಅವ್ರನ್ನ ಸಸ್ಪೆಂಡ್ ಮಾಡ್ತೀವಿ ಅಲ್ಲಿ. ಆ ರೀತಿಯಂಥ ಸಂದರ್ಭದಲ್ಲಿ ನಾನು ಅವತ್ತಿನ ಸಂದರ್ಭದಲ್ಲಿ ಯಾಕೆ ನಾನು ರಿಸೈನ್ ಮಾಡಿದ್ನಂದರೆ ತನಿಖೆಗೆ ಸಹಕರಿಸಬೇಕಂತೇಳಿ ನಾನು ಅವತ್ತು ರಿಸೈನ್ ಮಾಡಿದ್ದೆ. ಆದರೆ ಇವತ್ತು ED ಆದಮೇಲೆ EDಯಲ್ಲಿ ಇಟ್ಕೊಂಡು EDದಂತ ಇನ್ನು ನಾವು ಏನು ಹೇಳೋಕ್ಕೆ ಬರೋದಿಲ್ಲ. ಅದು ನಮ್ಮ BJP ಅವರಿಗೆ ಅಚ್ಚುಮೆಚ್ಚಿನ ಒಂದು ಭಾಳ ಪ್ರೀತಿಯಾಗಿರುವಂಥ ಸಂಸ್ಥೆ ಅದು. ಅವರಷ್ಟೇ ಅವ್ರು ಮಾಡ್ತಾ ಇರೋದನ್ನು. ಬಟ್ ನಮ್ಮ ಸಂಸ್ಥೆಯ ಮೇಲೆ ನಮಗೆ ಗೌರವ ಇದೆ. ಇವತ್ತು CDI SIT ಭಾಳ ಅದ್ಭುತವಾದಂಥ ಕೆಲಸ ಮಾಡಿದ್ದಾರೆ, ಹಣ ರಿಕವರಿ ಮಾಡಿದ್ದಾರೆ. ED ಇದ್ದಾಗ ನಾನು ಈಗಾಗಲೇ ಕೂಡ ನ್ಯಾಯಾಲಯದಲ್ಲಿ ಪ್ರಕರಣದಲ್ಲಿ ಹಾಕಿದ್ದೀನಿ. ನಾನು ನೀವು ಇಡೀ ಸಂಪೂರ್ಣ ಹಣ ವಾಪಸ್ ಬಂದಿದೆ ಅಂತ ಹೇಳ್ತಾ ಇರುವಂಥದ್ದು. ಆದರೆ ಒಂದು ತನಿಖಾ ಸಂಸ್ಥೆಯ ವರದಿಯಲ್ಲಿ ಲೋಕಸಭೆ ಚುನಾವಣೆಗೆ ಹಣ ಬಳಕೆ ಆಯಿತು ಅನ್ನೋ ಒಂದು ಮಾಹಿತಿ ಇರುವಂಥದ್ದು ಸರ್. ಮತ್ತು ಸುಳ್ಳನ್ನು ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಬೇಸ್ಲೆಸ್ ಆದಂಥ ಅಲಿಗೇಷನ್ ಕೊಡ್ತಾರೆ ಈಗ ಹಂಗಾದ್ರೆ ನಾವು ರಾಮನ ಉಂಡಿ ಕದ್ದಂಥವರು ಪ್ರಧಾನಿಗೆ ಹೋಗಿದೆ ಅಂತಾರೆ ನೀವು ನಂಬ್ತೀರಾ? ಇದು ಬೇಸ್ಲೆಸ್ದಾಗಿ ಅಲಿಗೇಷನ್ ಮಾಡಿಕೊಡು. ಯಾವುದೋ ಒಂದು ಚೀಟಿಗಳು ಅವಕ್ಕೆಲ್ಲ ಮಾನ್ಯತೆ ಇರಲ್ಲ. ಯಾರ್ದೋ ಚೀಟಿ ನಿನ್ನ ಜಾಬಲ್ಲಿ ನಾನು ಇಟ್ಬಿಟ್ಟು ನಾನು ನಿನ್ನ ಚೀಟಿ ನಿನ್ನ ಹತ್ರ ಸಿಕ್ಕಿದೆ ಅಂದರೆ ಹೆಂಗೆ ಹೇಳೋಕ್ಕಾಗುತ್ತೆ? ಅದಕ್ಕೆಲ್ಲ ಇದನ್ನೆಲ್ಲ ಕೂಡ ಪರಿಶೀಲಿಸಬೇಕಂದ್ರೆ ನ್ಯಾಯಾಲಯ ಮೊರೆ ಹೋಗ್ಬೇಕು. ನಾವು ನ್ಯಾಯಾಲಯದಲ್ಲಿ ಪ್ರಕರಣ ಇದೆ. ನ್ಯಾಯಾಲಯದಲ್ಲಿ ಪ್ರಕರಣದಲ್ಲಿ ನನ್ನ ಜಯ ಸಿಗುತ್ತೆ ಅಂತೇಳಿ ಭಾಳ ದೊಡ್ಡ ನಂಬಿಕೆ ಇದೆ. ಈ ದೇಶದ ನ್ಯಾಯಸ್ಥಾನದ ಮೇಲೆ ಭಾಳ ದೊಡ್ಡ ನಂಬಿಕೆ ಇದೆ. ನಮ್ಮ ದಲಿತರನ್ನು ಕಾಪಾಡೋದು ಕೇಂದ್ರ ಸರ್ಕಾರ ಅಲ್ಲ, ನ್ಯಾಯಸ್ಥಾನಗಳು ಕಾಪಾಡುತ್ತವೆ, ಈ ಸಂವಿಧಾನವನ್ನು ರಕ್ಷಣೆ ಮಾಡ್ತವೆ ಅನ್ನುವಂಥ ವಿಚಾರವನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ನಾಗೇಂದ್ರ ಅವರು ಮತ್ತೊಂದು ಬಾರಿ ಸಚಿವರಾಗಲಿಕ್ಕೆ ಹೈಕಮಾಂಡನ್ನು ಬ್ಲ್ಯಾಕ್ ಮೇಲ್ ಮಾಡಿದರು. ಹೈಕಮಾಂಡ್ಗೆ ಸಂಬಂಧಿಸಿದ ಮತ್ತು ರಾಜ್ಯದ ನಾಯಕರುಗಳಿಗೆ ಸಂಬಂಧಿಸಿದ ಕೆಲ ದಾಖಲೆಗಳು ನಾಗೇಂದ್ರ ಅವರ ಬಳಿ ಇದ್ವು. ಹೀಗಾಗಿ ಬ್ಲ್ಯಾಕ್ ಮೇಲ್ ಮಾಡಿ ಸಚಿವರಾದರು ಅನ್ನೋ ಮಾತು ಭಾಳ ಹಾಸ್ಯಾಸ್ಪದ. ಇದನ್ನೆಲ್ಲ ಹಣ ಎಲ್ಲ ರಿಕವರಿ ಆಗಿದೆ. ಯಾಕೆ ನಾನು ಬ್ಲ್ಯಾಕ್ ಮೇಲ್ ಯಾಕೆ ಮಾಡಬೇಕಾಗಿದೆ? ನನ್ನ ಸಂಸ್ಕೃತಿ ಆ ರೀತಿ ಇದೆ. ಬ್ಲ್ಯಾಕ್ ಮೇಲ್ ಮಾಡಿ ನಾನು ಮಾಡೋಂಥ ಸಂದರ್ಭ ನನಗೇನು ಹಿಡಿದಿದೆ? ಬ್ಲ್ಯಾಕ್ ಮೇಲ್ ಮಾಡಬೇಕಂದ್ರೆ 2 ವರ್ಷದ ಕೆಳಗೆ ಹಾಕ್ಬೋದು. ನಾನು ರಾಜೀನಾಮೆ ಮಾಡ್ತಿದ್ದಿಲ್ಲ. ಹಂಗಾದ್ರೆ ನಾನು ಯಾಕೆ ಕೊಟ್ಟು ಹೇಳಿ? ನನ್ನ ಪ್ರಶ್ನೆ ಇಷ್ಟೇ. ನಾನು ಬ್ಲ್ಯಾಕ್ ಮೇಲ್ ಮಾಡೋಂಥ ಸಂದರ್ಭದಲ್ಲಿ ಇದ್ದಾಗ ಅವತ್ತು ಮಾಡ್ಬೋದು, ಇವತ್ತು ಮಾಡ್ಬೋದು ಅಂತ ಸಂದರ್ಭದಲ್ಲಿ ಅವತ್ತೇ ಯಾಕೆ ನಾನು ಮಾಡಲಿಲ್ಲ? 2 ವರ್ಷ ನಾನು ಯಾಕೆ ಕಾಯಬೇಕಾಯಿತು? ಜೈಲಿಗೆ ಯಾಕೆ ಹೋಗ್ಬೇಕಾಯ್ತು? ನಾನು ಇವನ್ನೆಲ್ಲ ಇರ್ತಾವೆ ರೀ. ಬೇಸ್ಲೆಸ್ ಆಗಿ ಅಲಿಗೇಷನ್ ಇಲ್ದೇ ಯಾವುದೋ ಒಂದು ವಿನಾಕಾರಣದಿಂದ ಮಾಡ್ತಾ ಇರ್ತಾರೆ ಅಂದರೆ ಅದಕ್ಕೆ ಉತ್ತರ ಕೊಡೋಕ್ಕೆ ನಮಗೆ ಆಗೋದಿಲ್ಲ. ಇದಿಷ್ಟು ಸಚಿವರಾಗಿರ್ತಕ್ಕಂಥ ನಾಗೇಂದ್ರ ಅವರ ಮಾತುಗಳು. ನಾನು ಈ ಪ್ರಕರಣದಲ್ಲಿ ನಿರ್ದೋಷಿ, ಹೀಗಾಗಿ ರಾಜೀನಾಮೆ ಕೊಡೋ ಮಾತಿಲ್ಲ ಅನ್ನೋ ಒಂದು ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಅಜಯ್ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.